ಸ್ನೇಹಿತರೆ ನಮಸ್ಕಾರ. ಆಗಾಗ ವಿಚಿತ್ರವಾಗಿ ವರ್ತನೆಯನ್ನು ಮಾಡುವಂತಹ ಚೈತ್ರ ಕುಂದಾಪುರ ಈಗ ಮತ್ತೆ ವಿಚಿತ್ರವಾಗಿ ಒಂದು ವರ್ತನೆಯನ್ನು ಮಾಡಿದ್ದಾರೆ, ಒಂದು ಕೆಲಸವನ್ನು ಮಾಡಿದ್ದಾರೆ. ಚೈತ್ರ ಮಾಡಿರುವಂಥ ಈ ಕೆಲಸದ ಬಗ್ಗೆ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಅನುಮಾನ ಮೂಡಿದೆ. ಅಸಲಿಗೆ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೆ ಯಾರಿಗೂ ಕೂಡ ಚೈತ್ರ ಯಾವ ರೀತಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂತಹ ಚಿಕ್ಕ ಪರಿವು ಕೂಡ ಇಲ್ಲ. ಆದರೆ ಇದನ್ನು ಕ್ಯಾಪ್ಚರ್ ಮಾಡಿದಂಥವ್ರಿಗೆ ಮತ್ತು ಇದನ್ನು ನೋಡಿದಂಥ ವೀಕ್ಷಕರೇ, ಏನಪ್ಪ ಚೈತ್ರ ಯಾಕೆ ಹಿಂಗೆ ಮಾಡಿಬಿಟ್ರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮತ್ತು ಚೈತ್ರ ಉದ್ದೇಶ ಏನು, ಚೈತ್ರ ಅಲ್ಲಿ ಮಾಡಿದ್ದೇನು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇದರ ಜೊತೆಗೆ ಈ ಹಿಂದೆ ತನಗೆ ತಾನೇ ಪೂಜೆ ಮಾಡ್ಕೊಳ್ಳೋದು, ಮತ್ತು ಮರದ ಕೆಳಗೆ ಹೋಗಿ ತನಗೆ ತಾನೇ ಒಬ್ಬಳೇ ಕೂತ್ಕೊಂಡು ಮಂತ್ರವನ್ನು ಹೇಳ್ಕೊಳ್ಳೋದು, ಪೂಜೆಯನ್ನು ಮಾಡುವಂಥದ್ದು, ಮತ್ತು ಪುಣ್ಯ ಮಾಡ್ತಾರಲ್ಲ, ಪುಣ್ಯ ಮಾಡೋ ರೀತಿ ಪುಣ್ಯವನ್ನು ಮಾಡುವಂಥದ್ದು, ಹೀಗೆ ವಿಚಿತ್ರವಾಗಿ ವರ್ತನೆ ಮಾಡ್ತಿರುವಂಥ ಚೈತ್ರ ಕುಂದಾಪುರ ಅಸಲಿಗೆ ಧಾರ್ಮಿಕವಾಗಿ ಬೇರೆ ಬೇರೆ ರೀತಿಯಾದಂತಹ ಈ ನಂಬಿಕೆಗಳನ್ನು ಇಟ್ಕೊಂಡಿರುವಂತಹ ಹೆಣ್ಣು ಅನ್ನೋದರಲ್ಲಿ ಡೌಟ್ ಇಲ್ಲ. ಅದರ ಜೊತೆಗೆ ಇಲ್ಲಿ ತನ್ನ ಅನಾರೋಗ್ಯದ ಕುರಿತಾಗಿ ರಜತ್ ಹಾಗೂ ಉಳಿದವರು ಮಾತನಾಡಿದ್ದನ್ನೇ ಈಗ ಮುಖ್ಯ ಅಸ್ತ್ರವನ್ನಾಗಿ ಇಟ್ಕೊಂಡಿರುವಂಥ ಚೈತ್ರ ಕುಂದಾಪುರ ಅದರ ವಿರುದ್ಧ ಸೆಣಸಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ಬಿಗ್ ಬಾಸ್ನಲ್ಲಿ ಇರುವಂತಹ ದೇವರ ಫೋಟೋದ ಮೇಲೆ 2 ಚೀಟಿಯನ್ನು ಇಟ್ಬಿಟ್ಟು ಅಲ್ಲಿ ತಾಯಿಯ ಎದುರು ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿ ಕಣ್ಣೀರನ್ನು ಸುರಿಸಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ದು, ಅಂದರೆ ಎಡಕ್ಕೆ ಪ್ರಸಾದ ಬಂದಿದೆ. ಆ ಪ್ರಸಾದದ ಉದ್ದೇಶ ಏನು, ಎಡಗಡೆ ಚೀಟಿಯಲ್ಲಿ ಏನು ಬರೆಯಲಾಗಿತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಉಳಿದಿರುವಂತಹ 10 ಜನ ಆಟಗಾರರಲ್ಲಿ 10 ಜನ ಸ್ಪರ್ಧಿಗಳಲ್ಲಿ 9 ಜನರು ಒಂಥರಾದರೆ ಚೈತ್ರ ಕುಂದಾಪುರ ಒಂದು. ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ನೀವು ಚೈತ್ರ ಕುಂದಾಪುರ ಹೀಗೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ತೀರಾ, ಸಾಧ್ಯ ಇಲ್ಲ. ಚೈತ್ರ ಕುಂದಾಪುರ ಒಳ್ಳೆಯವರು ಅಂತೇಳಿ ಅನಲೈಸ್ ಮಾಡ್ತೀರಾ, ಅದು ಕೂಡ ಅಸಾಧ್ಯ. ಚೈತ್ರ ಕುಂದಾಪುರ ಇವತ್ತು ನಾರ್ಮಲ್ ಆಗಿದ್ದಾರೆ ಅಂತೇಳಿ ಹೇಳ್ತೀರಾ, ಅದೂ ಕೂಡ ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಕ್ಷಣ ಮಾತ್ರ, ಕ್ಷಣಿಕ. ಚೈತ್ರ ಕುಂದಾಪುರ ಹೀಗಿದ್ದಾರೆ ಅಂತೇಳಿ ನೀವು ಸ್ಪಷ್ಟವಾಗಿ ಹೇಳೋ ಹಾಗಿಲ್ಲ, ಹೀಗೆ ಆಗ್ತಿದ್ದಾರೆ ಅಂತಲೂ ಕೂಡ ಹೇಳೋ ಹಾಗಿಲ್ಲ. ಈ ವಿಚಿತ್ರವಾದಂಥ ಕ್ಯಾರೆಕ್ಟರ್ ಚೈತ್ರ ಕುಂದಾಪುರದ್ದು. ಬಿಗ್ ಬಾಸ್ ಸೀಸನ್ 11ಕ್ಕೆ ಬಂದಿರುವಂಥ ಚೈತ್ರ ಕುಂದಾಪುರ ಅವರು 86 ದಿನಗಳನ್ನು ಈಗಾಗಲೇ ಬಿಗ್ ಬಾಸ್ನಲ್ಲಿ ಕಳೆದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ಕಣ್ಣೀರು ಹಾಕೋದನ್ನು ಹೆಚ್ಚು ಮಾಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ನ ಮಂದಿಗಳು ಅಂದರೆ ಇತರ ಸ್ಪರ್ಧಿಗಳು ಹೇಳೋ ಪ್ರಕಾರ ನಾಟಕವನ್ನು ಕೂಡ ಹೆಚ್ಚು ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಇದಾದ ನಂತರ ವೀಕೆಂಡ್ನಲ್ಲಿ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತದೆ. ವೀಕ್ ಶುರುವಾಗ್ತಿದ್ದಂಗೆ ಅನಾರೋಗ್ಯ ಕಡಿಮೆ ಆಗ್ತದೆ. ಈ ರೀತಿಯಾದಂತಹ ಚುಚ್ಚು ಮಾತುಗಳು ಕೂಡ ಚೈತ್ರಳನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅದು ಸತ್ಯವೋ ಸುಳ್ಳು ಅದು ಬೇರೆ ವಿಚಾರ. ಆದರೆ ಈ ರೀತಿಯಾದಂಥ ಕಾಲೆಳೆಯುವಂಥ ಕೆಲಸವನ್ನು ಉಳಿದ ಸ್ಪರ್ಧಿಗಳು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ರಜತ್ ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಕಣ್ಣೀರು ಹಾಕೋದನ್ನು ಹೆಚ್ಚು ಮಾಡಿರುವಂಥ ಚೈತ್ರ ಕುಂದಾಪುರ ಈ ಮೊದಲು ಚೈತ್ರ ಮಾಡಿದಂಥ ಅನೇಕ ತಪ್ಪುಗಳನ್ನು ಇಟ್ಕೊಂಡು ದೊಡ್ಡ ಮನೆಯ ಮಂದಿ ಲೇವಡಿಯನ್ನು ಮಾಡ್ತಿದ್ದಾರೆ. ಕೆಲವರಿಂದ ಚುಚ್ಚು ಮಾತುಗಳು ಕೂಡ ಬರ್ತಿದ್ದಾವೆ. ಇದರಿಂದ ಚೈತ್ರ ಅವರಿಗೆ ಇನ್ನಷ್ಟು ನೋವಾಗ್ತಿದೆ. ಅದರಲ್ಲೂ ಕೂಡ ಅನಾರೋಗ್ಯದ ವಿಚಾರವನ್ನು ಇಟ್ಕೊಂಡು ಚುಚ್ಚು ಮಾತುಗಳನ್ನು ಆಡಿದ್ದನ್ನು ಚೈತ್ರ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಬಿಕ್ಕಿ ಹತ್ತಿದ್ದಾರೆ. ಜೊತೆಗೆ ರಾತ್ರಿ ಇಡೀ ಅಳ್ತಾ ಕೂತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ 85ನೇ ದಿನ ಚೈತ್ರ ಕುಂದಾಪುರ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಆಗ ಅವರನ್ನು ರಜತ್ ಕೆಣಕ್ತಾರೆ. ಈಗ ಚೈತ್ರಕ್ಕೆ ಜ್ವರ ಎಲ್ಲಿ ಇತ್ತು, ಭಾನುವಾರ ಜ್ವರ ಇತ್ತಲ್ವ, ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಆದ ತಕ್ಷಣ ಜ್ವರ ಕಡಿಮೆ ಆಗಿಬಿಡುತ್ತಾ, ನಂಗೆ ಗೊತ್ತೇ ಆಗಲಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ರಜತ್ತು ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಯಾರಿಗೆ, ಚೈತ್ರಗೆ. ಇದನ್ನು ಕೇಳಿದಂಥ ಚೈತ್ರ ಏನೂ ಕೂಡ ಮಾತನಾಡೋದಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ. ಅಲ್ಲಿವರೆಗೂ ಕೂಡ ಆ್ಯಕ್ಟಿವ್ ಆಗಿದ್ದಂತಹ ಚೈತ್ರ ಇಮಿಡಿಯೇಟ್ಲಿ ಡಲ್ ಕೂಡ ಆಗ್ತಾರೆ, ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾರೆ. ನಂತರ ತನ್ನ ಬೆಡ್ಡಿಗೆ ಬಂದು ಕೂತ್ಕೊಂಡು ಅಲ್ಲೂ ಕೂಡ ಕಣ್ಣೀರನ್ನು ಸುರಿಸ್ತಾರೆ. ತನ್ನ ಆರೋಗ್ಯದ ವಿಚಾರದಲ್ಲಿ ಡ್ರಾಮಾ ಮಾಡ್ತಿಲ್ಲ ಅನ್ನೋದನ್ನು ಚೈತ್ರ ಭವ್ಯ ಬಳಿ ಹೇಳ್ತಾರೆ. ಅಷ್ಟು ಮಾತ್ರವಲ್ಲ, ಹಾಗಾದರೆ ನಾನು ಯಾಕೆ ಡ್ರಿಪ್ಸನ್ನು ಹಾಕ್ಕೊಂಡೆ, ಒಂದಿನ ಗಂಟೆಗಟ್ಟಲೆ ಕೂತ್ಕೊಂಡು ನಾನಲ್ಲಿ ಡ್ರಿಪ್ಸ್ ಹಾಕ್ಸ್ಕೊಂಡು ಬರ್ತೀನಲ್ಲ, ಗುರುವಾರ ಒಂಥರ, ಸೋಮವಾರ ಇನ್ನೊಂಥರ, ಈ ರೀತಿ ಇರೋದಕ್ಕೆ ಸಾಧ್ಯನಾ? ಈ ರೀತಿ ಇರೋದು ಸುಳ್ಳು ಅಂತೇಳಿ ಹೇಳ್ತಾರಲ್ಲ, ಅದನ್ನು ನಾನು ಸಾಬೀತು ಮಾಡಬೇಕು. ಇವ್ರು ಹೇಳ್ತಿರೋದು ಸುಳ್ಳು ಅಂತೇಳಿ ನಾನು ಸಾಬೀತು ಮಾಡಬೇಕು. ಸುಮ್ಮನೆ ಇದ್ದರೆ ಬಳಿಕ ಬಕ್ರ ಮಾಡಿಬಿಡ್ತಾರೆ. ಇನ್ನು ಮುಂದೆ ನಾನು ಯಾವುದೇ ಔಷಧಿಯನ್ನು ಸೇವಿಸೋದಿಲ್ಲ ಅಂತ ಹೇಳ್ಬಿಟ್ಟು ಚೈತ್ರ ಹಠ ಮಾಡ್ತಾರೆ. ನಾಳೆ ನಾನು ವೈದ್ಯರಿಗೂ ಕೂಡ ಹೇಳ್ತೀನಿ ಅಂತಲೂ ಕೂಡ ಹೇಳ್ತಾರೆ. ತಮ್ಮ ನಿರ್ಧಾರದ ಬಗ್ಗೆ ಚೈತ್ರ ಕುಂದಾಪುರ ಅವರಿಗೆ ಗೊಂದಲಗಳು ಇವೆ. ಹಾಗಾಗಿ ಅವರು ಮಧ್ಯರಾತ್ರಿ ದೇವರ ಮುಂದೆ ಬಂದು ನಿಂತಿದ್ದಾರೆ. ದೇವರ ವಿಗ್ರಹದ ಮುಂದೆ 2 ಭುಜಗಳ ಮೇಲೆ ಬೇರೆ ಬೇರೆ 2 ಚೀಟಿಯನ್ನು ಇಟ್ಟು ಕೈ ಮುಗಿದು ಕುಳಿತಿದ್ದಾರೆ. ಅಂದರೆ ಈ ರೀತಿ ಹತ್ತಂಥ ಚೈತ್ರ ಕುಂದಾಪುರ ರಾತ್ರಿ ನಿದ್ರೆ ಮಾಡೋದಿಲ್ಲ. ಸುಮಾರೊಂದು 3-3:30 ಆಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಭವ್ಯ ಜೊತೆಗೆ ಮಾತನಾಡ್ತಾರೆ. ಅದಾದ ಬಳಿಕ 4-4:30 ಗಂಟೆ ಅಷ್ಟೊತ್ತಿಗೆ ಮತ್ತೆ ಎದ್ದು ಬರ್ತಾರೆ. ಎದ್ದು ಬಂದವರು ದೇವರ ಮುಂದೆ ಒಂದು ಚೀಟಿಯನ್ನು 2 ಚೀಟಿಯನ್ನು ಬರೆದು ಆ ಚೀಟಿಯನ್ನು ಮಡಚಿಟ್ಟು ಅದನ್ನು ದೇವರ ಭುಜದ ಮೇಲೆ ಇಡ್ತಾರೆ.
ಎಡಗಡೆ ಒಂದು ಬಲಗಡೆ ಒಂದು ಇದನ್ನು ಈ ಚೀಟಿಯನ್ನು ಇಟ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಲ್ಲೇ ಎದುರುಗಡೆ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಎಡಭುಜದ ಮೇಲಿದ್ದಂಥ ಚೀಟಿ ತಪ್ಪಂತೇಳಿ ಬಿದ್ದುಬಿಡುತ್ತೆ. ಇದು ಮಿರಾಕಲ್ಲು, ಕೋಇನ್ಸಿಡೆನ್ಸೋ ಅಥವಾ ದೈವಿ ಶಕ್ತಿಯೋ ಗೊತ್ತಿಲ್ಲ, ಏನೋ ಒಂದು ಆಗುತ್ತೆ. ಚೈತ್ರ ಪ್ರಾರ್ಥನೆ ಫಲಿಸುತ್ತೆ. ಎಡಗಡೆ ಚೀಟಿ ಕೆಳಗೆ ಬೀಳುತ್ತೆ. ಆ ಎಡಗಡೆ ಚೀಟಿಯ ಮೇಲೆ ಬರೆದಿದ್ದಂಥ ಚೈತ್ರ ವಿಚಾರವನ್ನು ಓದ್ತಾರೆ. ಓದಿ ನಂತರ ಮತ್ತೆ ಕೈ ಮುಗಿದು ಕುಂಕುಮವನ್ನು ಇಟ್ಕೊಂಡು ಬಲಭುಜದಲ್ಲಿದ್ದಂಥ ಚೀಟಿಯನ್ನು ಕೂಡ ತೆಕ್ಕೊಂಡು ಅಲ್ಲಿಂದ ಹೋಗ್ತಾರೆ. ದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರೆ. ಬಳಿಕ ಚೈತ್ರ ಹೋಗಿ ನಿದ್ರೆಯನ್ನು ಮಾಡ್ತಾರೆ. ಮರುದಿನ ಬೆಳಗ್ಗೆ ಎದ್ದು ಆ್ಯಸ್ ಇಟ್ ಈಸ್ ಏನೂ ಕೂಡ ಆಗಿಲ್ಲ ಅನ್ನೋ ಹಾಗೆ ಮತ್ತೆ ಆ್ಯಸ್ ಇಟ್ ಈಸ್ ತಿಂಡಿಯನ್ನು ತಿಂತಾರೆ, ಮಾತ್ರೆಯನ್ನು ಸ್ವೀಕರಿಸ್ತಾರೆ. ಮಾತ್ರೆಯನ್ನು ತಗೊಳ್ಳಲ್ಲ ಅಂತೇಳಿ ಹೇಳಿದರು, ಅದನ್ನು ಮರೀತಾರೆ. ಒಂದು ಸೆಕೆಂಡ್ ಮಾತ್ರೆಯನ್ನು ಸ್ವೀಕರಿಸ್ತಾರೆ. ಹೀಗೆ ಇಲ್ಲಿ ಚೈತ್ರ ಕುಂದಾಪುರ ಒಂದು ರೀತಿಯಾದಂಥ ವಿಚಿತ್ರ ವರ್ತನೆಯನ್ನು ಮಾಡ್ತಿದ್ದಾರೆ. ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಚೈತ್ರ ಇವಾಗ ಹೀಗಿದ್ದಾರಲ್ಲ, ನಾಳೆ ಇನ್ಯಾವ ಥರ ಇರ್ತಾರೆ ಅಂತೇಳಿ. ಹೀಗಿದ್ದವರು ನಾಳೆ ಚೇಂಜ್ ಕೂಡ ಆಗಬಹುದು ಅಥವಾ ಆಗ್ತಾರೆ, ಈ ರೀತಿ ಯಾವ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಒಂದು ಭಾಗ. ಇನ್ನು ಎರಡನೇ ಭಾಗ, ಚೈತ್ರ ಕುಂದಾಪುರ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಜಗಳ ಆಡುವಂಥದ್ದು. ಈಗ ಮಾತನಾಡೋದು ಕೂಡ ಅಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಆಗಬೇಕು, ಮಾತಾಡಬೇಕು, ಅದರ ಬಗ್ಗೆನೂ ಕೂಡ ಅವರು ಮಾತನಾಡೋದು ಕೂಡ ಜಗಳದ ರೀತಿಯೇ ಕಾಣಿಸ್ತದೆ. ಅಂದರೆ ಕಂಪ್ಲೀಟಾಗಿ ಜಗಳವನ್ನೇ ಮಾಡ್ತಿದ್ದಾರೆ, ಆ ರೀತಿ ಕಾಣಿಸುತ್ತೆ. ಆ ರೀತಿಯಾದಂತಹ ಒಂದು ವ್ಯಕ್ತಿತ್ವ ಅಲ್ಲಿ ಕಾಣಿಸುತ್ತೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದನೇ ಚೈತ್ರ ಕುಂದಾಪುರ ಇಲ್ಲಿ ಬಿಹೇವ್ ಮಾಡಬೇಕಾಗುತ್ತೆ. ಒಂದು ಇನ್ನು ಪ್ರಮುಖವಾದಂಥ ವಿಚಾರ, ಈ ದೇವರ ಮುಂದೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಅಥವಾ ಈ ರೀತಿ ಚೀಟಿಯನ್ನು ಇಡುವಂಥದ್ದು, ಪ್ರಸಾದ ನೋಡುವಂಥದ್ದು, ಇವೆಲ್ಲದೂ ಕೂಡ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿರ್ಬೋದು ಅಥವಾ ಮಲೆನಾಡಿನ ಭಾಗದಲ್ಲಿರ್ಬೋದು ಅಥವಾ ರಾಜ್ಯದ ಇತರ ಭಾಗಗಳಲ್ಲೂ ಕೂಡ ಇರುವಂಥ ನಂಬಿಕೆನೇ. ಅಂದರೆ ಏನೋ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಆ ಪ್ರಸಾದವನ್ನು ನೋಡೋದು ಅಂತ ಹೇಳ್ತಾರೆ ಅದಕ್ಕೆ. ಫಾರ್ ಎಕ್ಸಾಂಪಲ್ಲು, ಹೆಚ್ಚಿಗೆ ಇದು ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಉದ್ಯಮ ಶುರು ಮಾಡುವಂಥಲ್ಲೋ ಅಥವಾ ಮದುವೆ ಸೆಟ್ಲ್ಮೆಂಟ್ಗಳಲ್ಲೋ ಈ ರೀತಿಯಾದಂತಹ ಸಂದರ್ಭದಲ್ಲಿ ಈ ದೇವರ ಮುಂದೆ ನಿಂತು ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ನೋಡುವಂಥ ಪದ್ಧತಿ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ಅದೇ ರೀತಿಯಲ್ಲೂ ಕೂಡ ಚೈತ್ರ ಕುಂದಾಪುರ ಬಹುಶಃ ಮಾಡಿದಂತಿದೆ ಯಾವುದೋ ಒಂದು ವಿಚಾರಕ್ಕೆ. ಜೊತೆಗೆ ಇಲ್ಲಿ ದೇವರ ಮುಂದೆ ಚೈತ್ರ ಪ್ರಾರ್ಥನೆ ಮಾಡಿರೋದು ಇಷ್ಟೇ, ತನ್ನ ಅನಾರೋಗ್ಯದ ಬಗ್ಗೆ ಮತ್ತು ತನ್ನನ್ನು ಕಾಲೆಳಿತಿರೋರಿಗೆ ನೀನು ಇದ್ದರೆ, ದೇವರು ಅಂತೇಳಿ ಇದ್ದರೆ ನೀನು ಶಿಕ್ಷೆಯನ್ನು ಕೊಡಬೇಕು ನನ್ನ ಕಣ್ಣೆದುರುಗಡೆನೆ, ಅವರಿಗೆ ಆ ಸತ್ಯತೆ ಏನು ಅನ್ನೋದು ಅರಿವಾಗಬೇಕು, ಆ ರೀತಿ ಮಾಡಬೇಕು ಅನ್ನೋಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹೀಗಿರುವಾಗ ಇಲ್ಲಿ ಚೈತ್ರ ಕುಂದಾಪುರ ಕೆಲವೊಂದಷ್ಟು ಒಳ್ಳೆಯ ಉದ್ದೇಶದಿಂದನೇ ಈ ರೀತಿ ಮಾಡಿದ್ರೂ ಕೂಡ ಹೊರಗಡೆ ಪೋರ್ಟ್ರೇಟ್ ಆಗೋದೇ ಬೇರೆ ರೀತಿ. ಇನ್ನು ಈ ವಿಚಾರವನ್ನು ಅಂದರೆ ಸುದೀಪ್ ಅವರು ಚರ್ಚೆಗೆ ತಗೊಳ್ಳದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸುದೀಪ್ ಅವರು 100% ಕೇಳ್ತಾರೆ, ಏನು ನೀವು ಚೀಟಿಯಲ್ಲಿ ಬರೆದಿದ್ದು, ಏನು ಆ ಚೀಟಿಯಲ್ಲಿತ್ತು, ಚೀಟಿಯಲ್ಲಿ ಬಂದಂತಹ ಉತ್ತರ ಏನು, ಅಂದರೆ ಎಡಗಡೆ ಬರೆದಿದ್ದಂಥ ಚೀಟಿ ಏನು, ಬಲಗಡೆ ಬರೆದಿದ್ದಂಥ ಚೀಟಿ ಏನು ಅನ್ನೋವಂಥದ್ದು. ಈಗ ಸಾಮಾನ್ಯವಾಗಿ ನಂಬಿಕೆ ಇರೋದೇನು ಹೇಳಿ, ಬಲಗಡೆ ಚೀಟಿ ಬೀಳಬೇಕು ಅಥವಾ ಬಲಗಡೆ ಹೂವು ಬೀಳಬೇಕು, ಬಲಗಡೆ ಪ್ರಸಾದ ಹಾಕಬೇಕು ಅಂತೇಳಿ. ಬಟ್ ಇಲ್ಲಿ ಚೈತ್ರಗೆ ಎಡಗಡೆಯಿಂದ ಹಾಕಿದೆ. ಹೀಗಾಗಿ ಇದು ಶಕುನನೋ, ಶುಭ ಶಕುನನೋ, ಅಪಶಕುನನೋ ಒಂದು ಕೂಡ ಗೊತ್ತಾಗ್ತಿಲ್ಲ. ಏನು ಬರೆದಿದ್ದಾರೆ ಅನ್ನೋವಂತಹ ಕ್ಲಾರಿಟಿ ಕೂಡ ಇಲ್ಲ. ಒಂದು ಕಡೆ ಬಲದ ಕಡೆ ಏನು ಬರೆದಿದ್ದಾರೆ, ಎಡದ ಕಡೆ ಏನು ಬರೆದಿದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ 2 ಚೀಟಿ ಬರೀತಾರೆ. ಆ 2 ಚೀಟಿಯಲ್ಲಿ 2 ಚೀಟಿಯನ್ನು ಕೂಡ ಇಮಿಡಿಯೇಟ್ಲಿ ಮಡಚಿ ತಾಯಿಯ ಎದುರುಗಡೆ ಇಡ್ತಾರೆ. ಎಲ್ಲೂ ಕೂಡ ಬಾಯ್ಬಿಟ್ಟು ಓದೋದಿಲ್ಲ, ಮಾತನಾಡೋದಿಲ್ಲ. ತಾಯಿಯ ಮೇಲಿಟ್ಟು ಒಂದು ಪೂಜೆಯನ್ನು ಸಲ್ಲಿಸೋ ರೀತಿಯಲ್ಲಿ ಪೂಜೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ನಂತರ ಅಲ್ಲಿ ಬಂದಂಥ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಅಲ್ಲಿಂದ. ಈ ರೀತಿ ಮಾಡೋದ್ರಿಂದ ಸಹಜವಾಗಿ ಏನೋ ಒಂದು ವೈಬ್ಸ್ ಅಂತೂ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಇಲ್ಲೇನೋ ಒಂದು ಅವರಿಗೂ ಕೂಡ ಪಾಸಿಟಿವ್ ಮೆಸೇಜ್ ಬೇಕಾಗಿದೆಯೋ ಏನೋ ಒಂದು ಆಗಬೇಕಾಗಿದೆ. ಅದರ ಬಗ್ಗೆ ಬಹುಶಃ ಇಲ್ಲಿ ಅವರು ಇನ್ಫಾರ್ಮೇಷನ್ಸನ್ನು ತೆಗೆದುಕೊಂಡಂತೆ ಕಾಣಿಸ್ತಿದೆ, ಅಥವಾ ದೇವರಿಂದ ಪರ್ಮಿಷನ್ಸನ್ನು ತೆಗೆದುಕೊಂಡಂತೆ ಕಾಣಿಸ್ತಿದೆ, ಅಥವಾ ದೇವರು ಮುನ್ಸೂಚನೆ ಕೊಟ್ಟಂತೆ ಕೂಡ ಕಾಣಿಸ್ತಿದೆ. ಅದು ಒಳ್ಳೆಯದೋ ಕೆಟ್ಟದೋ ಕಾದು ನೋಡಬೇಕು. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಚೈತ್ರ ಅವರು ತುಂಬ ಟಿಪಿಕಲ್ ಆಗಿ ಇದ್ದಾರೆ. ನಾವು ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ, ಈ ರೀತಿ ಇರ್ತಾರೆ, ಈ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ರೀತಿ ಟಿಪಿಕಲ್ ಆಗಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಬಟ್ ಇದರ ಪರಿಣಾಮ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ಹೋಗಬೇಕು. ಅಂದರೆ ಚೈತ್ರ ಅನಾರೋಗ್ಯದ ಬಗ್ಗೆ ಮಾತನಾಡಿದವರಿಗೆ ಕಠಿಣ ಶಿಕ್ಷೆ ಕಾದಿದೆಯಾ, ಅಥವಾ ಚೈತ್ರ ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಾ ಅಂತ ಹೇಳ್ಬಿಟ್ಟು ಏನಾದರೂ ದೇವರ ಬಳಿ ಕೇಳಿದಾರಾ, ಏನೋ ಇದೆ ಅಲ್ಲೇನೋ ಪ್ರಮುಖ ವಿಚಾರದ ಬಗ್ಗೆ ಕೇಳಿದ್ದಾರೆ. ಆ ವಿಚಾರವನ್ನು ಇನ್ನಷ್ಟೇ ಚೈತ್ರ ಹೇಳಬೇಕಾಗಿದೆ. ಆ ವಿಚಾರ ಗೊತ್ತಾದಮೇಲೆ ಮತ್ತೆ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ಸ್ ವಿಡಿಯೋನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ, ಈ ಸ್ಟೋರಿ ಬಗ್ಗೆ ಅಥವಾ ಚೈತ್ರಳ ಈ ಪ್ರಾರ್ಥನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.